ಡೆವಿಲ್ ಗ್ಯಾಂಗ್ಗೆ ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದೆ ಸೆಪ್ಟೆಂಬರ್ 9 ತನಕ. ಸೆಪ್ಟೆಂಬರ್ 9ರವರೆಗೆ ಎಲ್ಲ ಆರೋಪಿಗಳಿಗೂ ಕೂಡ ನ್ಯಾಯಾಂಗ ಬಂಧನ. 13 ದಿನಗಳವರೆಗೆ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ನೀಡಿ ಆದೇಶವನ್ನು ನೀಡಿದೆ. 24ನೇ ಎಸಿಎಂಎಂ ಕೋರ್ಟ್ನಿಂದ ಆದೇಶ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳ ವಿಚಾರಣೆ ಕೂಡ ಆಯಿತು. ಒಂದ್ ಕಡೆ ರಿಮ್ಯಾಂಡ್ ಕಾಪಿ ಕೂಡ ಅಂದ್ರೆ ರಿಮ್ಯಾಂಡ್ ಅರ್ಜಿ ಕೂಡ ಸಲ್ಲಿಕೆ ಆಗಿತ್ತು. ಈಗ ಮತ್ತೆ ಸೆಪ್ಟೆಂಬರ್ 9 ತನಕ ಎಲ್ಲ ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ವಿಧಿಸಿ ಆದೇಶವನ್ನ ಕೋರ್ಟ್ ನೀಡಿದೆ. ಅಲ್ಲಿಗೆ 13 ದಿನಗಳ ಕಾಲ ಮತ್ತೆ ನ್ಯಾಯಾಂಗ ಬಂಧನದ ವಿಸ್ತರಣೆ. ಬಟ್ ಅಷ್ಟರ ಒಳಗಡೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ. 12 ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಅಂತ ಹೇಳಲಾಗ್ತಾ ಇದೆ. ಇಫ್ ಸಪೋಸ್ ಚಾರ್ಜ್ ಶೀಟ್ ಸಲ್ಲಿಕೆ ಆದ್ರೆ ಜಾಮೀನಿನ ಮೊರೆ ಹೋಗೋ ಸಾಧ್ಯತೆ ಇದೆ. ಅಷ್ಟು ಜನ ಆರೋಪಿಗಳು ಈ ಕೇಸ್ಗೆ ಸಂಬಂಧಪಟ್ಟಂತೆ 4 ಜನ ಆರೋಪಿಗಳು ಆಲ್ರೆಡಿ ಈಗ ಜಾಮೀನಿಗಾಗಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಉಳಿದ ಆರೋಪಿಗಳು ಚಾರ್ಜ್ ಶೀಟ್ ಸಲ್ಲಿಕೆ ಆಗುವುದನ್ನ ಕಾಯ್ತಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಆದ್ರೆ ವಾಪಸ್ ಈಗ ಜಾಮೀನಿನ ಮೊರೆ ಹೋಗೋ ಸಾಧ್ಯತೆ ಇದೆ. ಜಾಮೀನು ಅರ್ಜಿ ಸಲ್ಲಿಕೆ ಆಗೋ ಸಾಧ್ಯತೆ ಕೂಡ ಇದೆ ಅಷ್ಟು ಜನ ಆರೋಪಿಗಳಿಂದ. ಡೆವಿಲ್ ಗ್ಯಾಂಗ್ಗೆ ಸದ್ಯಕ್ಕಂತೂ ರಿಲೀಫ್ ಇಲ್ಲ. ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದೆ ಸೆಪ್ಟೆಂಬರ್ 9 ತನಕ. ಅಲ್ಲಿಗೆ 13 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿ ಕೋರ್ಟ್ ಆದೇಶವನ್ನ ನೀಡಿದೆ. 24ನೇ ಎಸಿಎಂಎಂ ಕೋರ್ಟ್ ಆದೇಶ ನೀಡಿರೋದು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳ ವಿಚಾರಣೆ ಕೂಡ ಆಯಿತು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸುನಿಲ್, ಮತ್ತೆ 13 ದಿನಗಳ ಕಾಲ ನ್ಯಾಯಾಂಗ ಬಂಧನದ ವಿಸ್ತರಣೆ ನಿರೀಕ್ಷೆ ಇತ್ತು. ಕಾರಣ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿಲ್ಲ, ಜಾಮೀನಿಗೆ ಅರ್ಜಿ ಕೂಡ ಸಲ್ಲಿಕೆ ಆಗಿರಲಿಲ್ಲ. ಬಟ್ ಅಷ್ಟರ ಒಳಗಡೆ ಈ 13 ದಿನದ ಒಳಗಡೆ ಆ ಎಲ್ಲಾ ಬೆಳವಣಿಗೆಗಳಾಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ಬೋದಾ ಸುನಿಲ್? ಸುನಿಲ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ? ಶ್ರುತಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾಮಾಕ್ಷಿಪಾಳ್ಯ ಪೊಲೀಸರು ಬಹುತೇಕ ತನಿಖೆಯನ್ನು ಪೂರ್ಣಗೊಳಿಸಿದ್ದಾರೆ. ಈ ಒಂದು ಘಟನೆ ನಡೆದು ಈಗಾಗಲೇ ಹೆಚ್ಚು ಕಡಿಮೆ 3 ತಿಂಗಳು ಆಗ್ತಾ ಬಂತು. ಯಾವುದೇ ಒಂದು ಪ್ರಕರಣ ಆದರೂ ಕೂಡ ಅಂದರೆ ಹೀನಸ್ ಆಫೆನ್ಸ್ಗಳಲ್ಲಿ 90 ದಿನಗಳ ಒಳಗಾಗಿ ಚಾರ್ಜ್ ಶೀಟ್ನ ಸಲ್ಲಿಕೆ ಮಾಡಬೇಕು ಅನ್ನುವಂಥ ಒಂದು ನಿಯಮ ಇದೆ. ಸೊ ಅದರ ಪ್ರಕಾರ ಈಗ 90 ದಿನಗಳ ಒಳಗಾಗಿ ಅಂದರೆ ಇದೇ ಮುಂದಿನ ತಿಂಗಳು 7 ಅಥವಾ 8ನೇ ತಾರೀಕಿನ ಒಳಗಾಗಿ ತನಿಖಾಧಿಕಾರಿಗಳು ಚಾರ್ಜ್ ಶೀಟ್ನ ಸಲ್ಲಿಕೆ ಮಾಡುವಂಥ ಒಂದು ಚಾನ್ಸಸ್ ಇದೆ. ಸೊ ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ. ಸುನಿಲ್, ವಾಪಸ್ ಬರ್ತೀವಿ, ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಬೇರೆ ಜೈಲಿಗೆ ಶಿಫ್ಟ್ ಮಾಡದಂತೆ ಪ್ರದೋಷ್ ಆಕ್ಷೇಪವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಅಂದ್ರೆ ಆಕ್ಷೇಪ ಅವರಿಂದ, ತಮ್ಮ ತಂದೆಗೆ ಕ್ಯಾನ್ಸರ್ ಇದೆ, ಅವರು ಆಸ್ಪತ್ರೆಯಲ್ಲಿದ್ದಾರೆ, ಹೀಗಾಗಿ ನನ್ನನ್ನ ಬೇರೆಡೆ ಶಿಫ್ಟ್ ಮಾಡಬೇಡಿ ಅಂತ ಪ್ರದೋಷ್ ಮನವಿ ಮಾಡಿಕೊಂಡಿದ್ದಾರಂತೆ. ಬೇರೆ ಜೈಲಿಗೆ ಶಿಫ್ಟ್ ಮಾಡದಂತೆ ಪ್ರದೋಷ್ ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದಾರೆ. ನನ್ನ ತಂದೆಗೆ ಕ್ಯಾನ್ಸರ್ ಇದೆ, ಹಾಗಾಗಿ ಅವರು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡಿತಿದ್ದಾರೆ, ನನ್ನನ್ನ ಈ ಸಂದರ್ಭದಲ್ಲಿ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಡಿ ಅಂತ ಪ್ರದೋಷ್ ಕೇಳ್ಕೊಂಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಜನ ಆರೋಪಿಗಳು ಆಲ್ರೆಡಿ ತುಮಕೂರು ಜೈಲಲ್ಲಿದ್ದಾರೆ. ಆ 4 ಜನರನ್ನ ಹೊರತುಪಡಿಸಿ ಉಳಿದಂತ ಅಷ್ಟು ಜನ ಆರೋಪಿಗಳನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಈಗ ಪ್ರದೋಷ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ. ಅವ್ರು ಬೇಡ್ಕೊಳ್ತಾ ಇರೋದು, ದಯವಿಟ್ಟು ಎಲ್ಲೂ ಕೂಡ ನನ್ನನ್ನು ಶಿಫ್ಟ್ ಮಾಡಬೇಡಿ, ನನ್ನ ತಂದೆಗೆ ಕ್ಯಾನ್ಸರ್ ಇದೆ ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸುನಿಲ್, ಈಗ ಏನಾದ್ರೂ ಆಕ್ಷೇಪ ವ್ಯಕ್ತಪಡಿಸಿದ್ರೆ, ಮನವಿ ಮಾಡ್ಕೊಂಡ್ರೆ ಅದಕ್ಕೆ ಮನ್ನಣೆ ಸಿಗುತ್ತಾ ಅನ್ನೋದು ಪ್ರಶ್ನೆ. ಕಾರಣ ಕೋರ್ಟ್ ಸೂಚನೆಯಂತೆ ಈಗ ಅಧಿಕಾರಿಗಳು ನಡ್ಕೊಳ್ಬೇಕು, ಆರೋಪಿಗಳನ್ನ ಶಿಫ್ಟ್ ಮಾಡಬೇಕು. ಈಗ ಇವರು ಆಕ್ಷೇಪ ವ್ಯಕ್ತಪಡಿಸಿದ್ರು, ಮನವಿ ಮಾಡ್ಕೊಂಡು ಅಂದ್ರೆ ಅದಕ್ಕೆ ಮನ್ನಣೆ ಸಿಗುತ್ತಾ, ಈ ಪ್ರಶ್ನೆ. ಎಸ್ ಶ್ರುತಿ, ಈಗ ಒಬ್ಬ ಕೋರ್ಟ್ನಿಂದ ಈಗ ಆರ್ಡರ್ ಆಗುತ್ತೆ, ಯಾವುದೋ ಒಬ್ಬ ಆರೋಪಿಯನ್ನು ಒಂದು ಜೈಲಿನಿಂದ ಮತ್ತೊಂದು ಕಡೆ ಶಿಫ್ಟ್ ಮಾಡಿಸಿ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಆದೇಶ ಆಗುತ್ತೆ. ಆದರೆ ಇದಕ್ಕೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಕಾನೂನಿನೆಲ್ಲ ಅವಕಾಶ ಇದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದರೆ, ಇತ್ತೀಚೆಗಷ್ಟೇ ವಿಲ್ಸನ್ ಗಾರ್ಡನ್ ನಾಗನನ್ನ ಪರಪನಗರ ಜೈಲಿನಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಅಧಿಕಾರಿಗಳು ತೀರ್ಮಾನವನ್ನು ಕೈಗೊಂಡಿದ್ರು. ಕೋರ್ಟಿಗೆ ಒಂದು ಮನವಿಯನ್ನು ಕೂಡ ಸಲ್ಲಿಕೆ ಮಾಡಿದ್ರು, ಕೋರ್ಟ್ನಲ್ಲೂ ಕೂಡ ಅಪ್ರೂವಲ್ ಸಿಕ್ಕಿತ್ತು. ಆದರೆ ವಿಲ್ಸನ್ ಗಾರ್ಡನ್ ನಾಗನ ಪರ ವಕೀಲರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ ಕೋರ್ಟಿಗೆ ಮತ್ತೊಂದು ಅರ್ಜಿಯನ್ನು ಸಲ್ಲಿಕೆ
ಸಲ್ಲಿಕೆ ಮಾಡಿದ್ರು. ಈ ಒಂದು ವಾದವನ್ನು ಪುರಸ್ಕರಿಸಿದಂತಹ ನ್ಯಾಯಾಲಯ ಆ ಒಂದು ಶಿಫ್ಟ್ ಮಾಡುವಂತಹ ಆದೇಶಕ್ಕೆ ತಡೆಯನ್ನು ಕೂಡ ನೀಡಿತು. ಸೊ ಹಾಗಾಗಿ ಕಾನೂನಿನಲ್ಲಿ ಇದಕ್ಕೆ ಅವಕಾಶ ಇದೆ. ಆದರೆ ಯಾವ ಗ್ರೌಂಡ್ಸ್ ಮೇಲೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಇದೀಗ ಪ್ರದೋಷ್ ತನ್ನ ತಂದೆಯ ಹೆಲ್ತ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿರುವಂಥದ್ದು ಮತ್ತು ಅದೇ ಒಂದು ಕಾರಣಕ್ಕೋಸ್ಕರ ತನ್ನನ್ನು ಶಿಫ್ಟ್ ಮಾಡಬಾರ್ದು ಅನ್ನುವಂಥದ್ದು ಹೇಳಿರುವಂಥದ್ದು. ಆದರೆ ಕೋರ್ಟ್ಗೆ ಅದು ಸಮಂಜಸ ಅನ್ನುವಂಥದ್ದು ಕಂಡು ಬಂದಲ್ಲಿ ಒಂದು ವೇಳೆ ಅದು ಶಿಫ್ಟ್ ಮಾಡುವಂತಹ ಒಂದು ಆದೇಶಕ್ಕೆ ತಡೆ ಕೊಡುವಂಥ ಒಂದು ಸಾಧ್ಯತೆ ಇದೆ ಮತ್ತು ಆತ ಈಗ ಎಲ್ಲಿದ್ದಾನೋ ಅಲ್ಲಿಯೇ ಕಂಟಿನ್ಯೂ ಮಾಡೋದಕ್ಕೂ ಕೂಡ ಒಂದು ಅವಕಾಶ ಇದೆ. ಹಾಗಾಗಿ ಕಾನೂನಿನ ದೃಷ್ಟಿಯಲ್ಲಿ ನೋಡೋದಿದ್ದರೆ ಈ ರೀತಿ ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದರೆ ಅದಕ್ಕೆ ಮನ್ನಣೆ ಸಿಗುವಂಥ ಒಂದು ಸಾಧ್ಯತೆ ಕೂಡ ಇದೆ. ಶ್ರುತಿ, ಓಕೆ ಸುನಿಲ್, ಈಗ ಕಾನೂನಿನ ಮೊರೆ ಹೋಗಬೇಕು. ಈಗ ಸಪೋಸ್ ಅಧಿಕಾರಿಗಳು ಮುಂದೆ ಬಂದು ಅವರನ್ನ ಬೇರೆಡೆಗೆ ಶಿಫ್ಟ್ ಮಾಡೋದಕ್ಕೆ ತಯಾರಿಗಳನ್ನ ಮಾಡ್ತಾ ಇದ್ರೆ, ಈಗ ಆರೋಪಿ ಆದವನು ಕೋರ್ಟ್ ಮೊರೆ ಹೋಗಬೇಕು, ಒಂದು ಅರ್ಜಿ ಸಲ್ಲಿಕೆ ಮಾಡಿದ್ರೆ ಅದು ಕೋರ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ಬಟ್ ಇವತ್ತೇ ಶಿಫ್ಟಿಂಗ್ ಎಲ್ಲ ಸಿದ್ಧತೆಗಳಾಗ್ತಾ ಇದೆಯಲ್ಲ ಅಂತ ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಓಕೆ ಸುನಿಲ್, ವಾಪಸ್ ಬರ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಶಿಫ್ಟ್ ಬದಲಾವಣೆ ಬೇಡ ಅಂದ್ರೆ ಅರ್ಜಿ ಸಲ್ಲಿಸಿ. ಎಕ್ಸಾಕ್ಟ್ಲಿ ಇದೇ ಪ್ರಶ್ನೆ ಇದ್ದಿದ್ದು. ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿ ಅಂತ ನ್ಯಾಯಾಧೀಶರು ಹೇಳಿದ್ದಾರೆ. ಅಲ್ಲಿ ನೀವು ಆಕ್ಷೇಪ ವ್ಯಕ್ತಪಡಿಸಿದ್ರೆ, ಮನವಿ ಮಾಡಿದ್ರೆ ಅಲ್ಲಿ ನಿಮ್ಗೆ ಮನ್ನಣೆ ಸಿಗೋದಿಲ್ಲ. ಬದಲಾಗಿ ನೀವು ಕಾನೂನಿನ ಪ್ರಕ್ರಿಯೆಗಳನ್ನ ಅನುಸರಿಸಬೇಕಾಗತ್ತೆ. ನಿಮ್ಗೆ ಶಿಫ್ಟ್ ಆಗಬಾರ್ದಾ? ಅದಕ್ಕೆ ಸೂಕ್ತ ಕಾರಣಗಳನ್ನ ನೀಡಿ ಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕಾಗತ್ತೆ. ಆ ಅರ್ಜಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಂತರ ಕೋರ್ಟ್ ತನ್ನ ಸೂಚನೆ ಏನು, ತನ್ನ ಆದೇಶ ಏನು ಅದನ್ನ ನೀಡುತ್ತೆ. ಸೊ ಅಲ್ಲಿ ತನಕ ಕೂಡ ಈಗಲೇ ದಿಢೀರ್ ಅಂತ ಬೇಡ ಅಂದ ತಕ್ಷಣ ಬೇಡ ಅಂತ ಹೇಳಕ್ಕಾಗಲ್ಲ. ಒಂದು ಅರ್ಜಿನ ಸಲ್ಲಿಕೆ ಮಾಡಿ ಅನ್ನುವಂತಹ ವಿಚಾರ ನ್ಯಾಯಾಧೀಶರು ಪ್ರಸ್ತಾಪ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ಎಕ್ಸಾಕ್ಟ್ಲಿ ಸುನಿಲ್, ಈಗ ಆಕ್ಷೇಪ ವ್ಯಕ್ತವಾಯಿತು, ಮನವಿ ಮಾಡಿಕೊಂಡ್ರು ಅಂದ ತಕ್ಷಣ ಸಿಗಲ್ಲ. ಅದರ ಬದಲಾಗಿ ಕಾನೂನಿನ ಮೊರೆ ಅಂದ್ರೆ ಪ್ರೋಸೆಸ್ ಪ್ರಕಾರ ಹೋಗಬೇಕು, ಒಂದು ಅರ್ಜಿ ಸಲ್ಲಿಕೆ ಆಗಬೇಕು, ಆ ನಂತರ ಕೋರ್ಟ್ ಏನ್ ಆದೇಶ ಕೊಡುತ್ತೆ ಕಾದ್ ನೋಡ್ಬೇಕು ಅಂತ. ಈ ಪ್ರೋಸೆಸ್ ಹೇಗೆ ನಡೆಯುತ್ತೆ, ಹೇಗೆ ಅವಕಾಶ ಇರುತ್ತೆ ಆರೋಪಿಗಳಿಗೆ ಅಂತ? ಎಸ್ ಶ್ರುತಿ, ಈಗ ಯಾವುದೇ ಒಬ್ಬ ಆರೋಪಿಯಾಗಿರಲಿ ಆತನನ್ನು ಶಿಫ್ಟ್ ಮಾಡಬೇಕು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಆದೇಶ ಆದಲ್ಲಿ, ಒಂದು ವೇಳೆ ಆತನಿಗೆ ಆ ಒಂದು ಆದೇಶವನ್ನು ಪಾಲನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಾದರೆ ತನ್ನ ವಕೀಲರ ಕಡೆಯಿಂದ ಆತ ಕೋರ್ಟಿಗೆ ಇದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇರುವಂಥದ್ದು ಮತ್ತು ಕೋರ್ಟ್ನಲ್ಲಿ ಸಂಬಂಧಪಟ್ಟಂತಹ ನ್ಯಾಯಾಧೀಶರು ಈ ಒಂದು ಅರ್ಜಿಯ ವಿಚಾರಣೆಯನ್ನು ಕೈಗೆತ್ತಿಕೊಳ್ತಾರೆ. ಆ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳುವಂಥ ಸಂದರ್ಭದಲ್ಲಿ ಯಾವ ಕಾರಣಕ್ಕೋಸ್ಕರ ಶಿಫ್ಟ್ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಕೂಡ ಕೋರ್ಟ್ ವಕೀಲರ ಕಡೆಯಿಂದ ಮಾಹಿತಿಯನ್ನು ಕೇಳುತ್ತೆ. ಸೊ ಅಲ್ಲಿ ಸಮಂಜಸವಾದಂತಹ ಕಾರಣಗಳನ್ನು ನೀಡಿದರೆ ಮಾತ್ರ ಆಗ ಈಗಾಗಲೇ ಹೊರಡಿಸಿದಂತಹ ಆದೇಶ ಏನಿರುತ್ತೆ ಶಿಫ್ಟ್ ಮಾಡಬೇಕು ಅನ್ನುವಂಥದ್ದು ಅದು ರದ್ದಾಗುವಂಥ ಒಂದು ಸಾಧ್ಯತೆ ಇರುತ್ತೆ ಅಥವಾ ಅದಕ್ಕೆ ತಡೆ ನೀಡುವಂಥ ಸಾಧ್ಯತೆ ಇರುತ್ತೆ. ಆದರೆ ಅದನ್ನು ಹೊರತುಪಡಿಸಿದಿಲ್ಲ ಅಂದರೆ ಸೂಕ್ತವಾದಂಥ ಕಾರಣವನ್ನು ನೀಡದೆ ಹೋದಲ್ಲಿ ಆಗ ಆಲ್ರೆಡಿ ನೀಡಿದಂತಹ ಆದೇಶವನ್ನು ಮುಂದುವರಿಸುವಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಇದೇ ರೀತಿ ಆಗತ್ತೆ ಅನ್ನುವಂಥದ್ದನ್ನು ಎಕ್ಸಾಕ್ಟಾಗಿ ಹೇಳೋದಕ್ಕೆ ಸಾಧ್ಯ ಆಗಲ್ಲ. ಕೋರ್ಟಿಗೆ ಮನವರಿಕೆ ಆಗಬೇಕು ಯಾವ ಕಾರಣಕ್ಕೋಸ್ಕರ ಇವರು ಈ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಮತ್ತು ಅದರಲ್ಲಿ ಏನೋ ಒಂದು ಸಮರ್ಪಕವಾದಂಥ ಕಾರಣ ಇದೆ ಅನ್ನುವಂಥದ್ದು ಮನಗಂಡಲ್ಲಿ ಮಾತ್ರ ಆಗ ಆ ಒಂದು ಆದೇಶವನ್ನು ಪುರಸ್ಕರಿಸುವಂಥ ಸಾಧ್ಯತೆ ಇರುವಂಥದ್ದು. ಶ್ರುತಿ, ಓಕೆ ಸುನಿಲ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಜೈಲಲ್ಲಿ ಮುದ್ದೆ ಮುರಿತಾ ಇದ್ರು ಕೂಡ ಬುದ್ಧಿ ಕಲ್ತಿಲ್ಲ ದಾಸ. ಇಂದು ಬೆಳಗ್ಗೆ ಅಮಾನತು ಆಗಿರುವ ಬಗ್ಗೆ ಸಿಬ್ಬಂದಿ ಹೇಳ್ಕೊಂಡಿದ್ದಾರಂತೆ. ನಿಮ್ಮಿಂದ ಹೀಗೆಲ್ಲ ಆಯ್ತು ಅಂತ ಸಿಬ್ಬಂದಿ ಹೇಳ್ಕೊಂಡಿದ್ದಾರೆ. ನಿಮ್ಮಿಂದ ನೀವು ಹೇಳ್ದಂಗೆ ಕೇಳಿದಕ್ಕೆ ನಮ್ಮ ಅಮಾನತಾಗಿದೆ ಅಂತ ಜೈಲು ಸಿಬ್ಬಂದಿ ವಿರುದ್ಧ ಪೊರ್ಕಿ ಕೆಂಡಾಮಂಡಲರಾದ್ರಂತೆ. ಯಾಕೆ ನೀವು ಒಳಗಡೆ ಮೊಬೈಲ್ ಬಿಟ್ಟಿದ್ದು ಅಂತ ಪೊರ್ಕಿ ಗರಂ ಆಗಿದ್ದಾರೆ ಸಿಬ್ಬಂದಿ ಮೇಲೆ. ಕಾರಾಗೃಹ ಸಿಬ್ಬಂದಿ ವಿರುದ್ಧವೇ ಹರಿಹಾಯ್ದಿದ್ದಾನೆ ಕಾಟೇರ. ನೋಡಿ, ನೀವು ಕೇಳದಂಗೆ ರಾಜ್ಯಾತಿಥ್ಯ ನೀಡಿದ್ವಿ, ನಮಗ್ ಸಿಕ್ಕಂತ ಉಡುಗೊರೆ ಏನು? ಅಮಾನತು ಭಾಗ್ಯ. ಇದನ್ನ ಕಾಟೇರನ ಮುಂದೆ ಸಿಬ್ಬಂದಿ ಹೇಳ್ಕೊಂಡ್ರಂತೆ. ಅದಕ್ಕೆ ಕಾಟೇರ ಏನ್ ಹೇಳ್ಬೇಕಿತ್ತು? ಸಮಾಧಾನ ಮಾಡ್ಬೇಕಿತ್ತು, ಬದಲಾಗಿ ಸುಮ್ಮನಾಗ್ಬೇಕಿತ್ತು. ಅದನ್ನ ಬಿಟ್ಟು ಅವ್ರ ಮೇಲೆ ಗರಂ. ನೀವ್ಯಾಕೆ ಮೊಬೈಲ್ ಅಲೌ ಮಾಡಿದ್ರಿ, ಯಾಕೆ ಕೊಟ್ರಿ, ಇದನ್ನ ಪ್ರಶ್ನೆ ಮಾಡಿದ್ದಾರಂತೆ. ಸಿಬ್ಬಂದಿಗೆ ಗರಂ ಹಾಕಿದ್ದಾರೆ ಎನ್ನುವಂತಹ ವಿಚಾರ. ಹಾಗಾಗಿ ಪದೇ ಪದೇ ಪರಪ್ಪನ ಅಗ್ರಹಾರದಿಂದ ಇಂಥ ಸುದ್ದಿಗಳು ಕೇಳೋದಕ್ಕೆ ಸಿಗ್ತಾ ಇರೋದ್ರಿಂದ ಕೆಟ್ಟರೂ ಕೂಡ ಬುದ್ಧಿ ಬಂದಿಲ್ಲ ದರ್ಶನ್ಗೆ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಈ ಹಿಂದೆ ಹಲವರು ನಂಬಿದ್ರು ಪರಪ್ಪನ ಅಗ್ರಹಾರ ಸೇರಿದ ಮೇಲೆ ಪಶ್ಚಾತ್ತಾಪ ಕಾಡ್ತಿರಬಹುದು, ಬದಲಾವಣೆ ಆಗ್ತಾ ಇರಬಹುದು, ಯೋಗ ಮಾಡ್ತಿದ್ದಾರೆ, ಧ್ಯಾನ ಮಾಡ್ತಿದ್ದಾರೆ, ಬುಕ್ಸ್ ಓದ್ತಿದ್ದಾರೆ ಅಂತ. ಬಟ್ ಯಾವುದೂ ಕೂಡ ಅಲ್ಲ. ಪಾಪ ಪ್ರಜ್ಞೆ ಅನ್ನೋದೇ ಇಲ್ಲ ನಟ ದರ್ಶನ್ಗೆ ಅನ್ನೋದು ಬಹಳ ಸ್ಪಷ್ಟವಾಯಿತು. ಯಾವಾಗ ಅಂದ್ರೆ ಪರಪ್ಪನ ಅಗ್ರಹಾರದಲ್ಲಿ ಆತನಿಗೆ ರಾಜ್ಯಾತಿಥ್ಯ ನೀಡಲಾಗ್ತಾ ಇದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಫೋಟೋ, ಒಂದು ವಿಡಿಯೋ ಬಹಳ ಸ್ಪಷ್ಟವಾಗಿ ಒಂದು ಉತ್ತರ ಸಿಕ್ಕೋಯ್ತು. ಆತನಿಗೆ ಪಶ್ಚಾತ್ತಾಪ ಇಲ್ಲ, ಪಾಪ ಪ್ರಜ್ಞೆ ಕಾಡ್ತಾ ಇಲ್ಲ.
ಆರಾಮಾಗಿದ್ದಾನೆ. ಹೊರಗಡೆ ಇದ್ರು ಆರಾಮಾಗಿದ್ದೀನಿ, ಒಳಗಡೆ ಇದ್ರು ಆರಾಮಾಗಿದ್ದೀನಿ. ದುಡ್ಡಿದ್ರೆ ದುನಿಯಾ ಅನ್ನೋ ರೀತಿಯಲ್ಲೇ ಆತನ ವರ್ತನೆ ಇದ್ದಿದ್ದು ಬಹಳ ಸ್ಪಷ್ಟವಾಗಿತ್ತು. ಈಗ ಇಷ್ಟೆಲ್ಲ ಬೆಳವಣಿಗೆ ಆಯ್ತು. ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತ ನಿರ್ಧಾರ ಆಯ್ತು. ಕೋರ್ಟ್ ಸೂಚನೆ ಇದೆ, ಇವತ್ತು ಮಧ್ಯಾಹ್ನದ ಬಳಿಕ ಶಿಫ್ಟ್ ಕೂಡ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಇಷ್ಟೆಲ್ಲ ಆದ್ರೂ ಕೂಡ ಸಿಬ್ಬಂದಿ ಅಮಾನತ್ತಾದ್ರಲ್ಲ, ಅದ್ರಲ್ಲಿ ಒಬ್ರು ಸಿಬ್ಬಂದಿ ಹೋಗಿ ಹೇಳ್ಕೊಂಡ್ರೆ ಅವ್ರ ಮೇಲೆ ಕೆಂಡಾಮಂಡಲರಾಗಿದ್ದಾರಂತೆ ನಟ ದರ್ಶನ್.